ಸಂಘದ ಕಾರ್ಯಕರ್ತರು ಪ್ರಾರಂಭದಲ್ಲಿ ಹೇಳಿದೆ ಸಮಾಜದ ಆಗು ಹೋಗುಗಳನ್ನು ಗಮನಿಸ್ತಾ ಇರ್ತಾರೆ. ನಮ್ಮ ಸುತ್ತಮುತ್ತಲು ಏನು ನಡೀತಾ ಇದೆ, ದೇ ಆರ್ ಸೋಷಿಯಲಿ ಅವೇರ್ ಅಂಡ್ ಅವೇಕಂಡ್, ಜಾಗೃತ ಸ್ಥಿತಿಯಲ್ಲಿ ಅವರು ಇರ್ತಾರೆ. ಹಾಗಾಗಿ ಸುತ್ತಮುತ್ತಲು ಏನೇ ಘಟನೆ ನಡೀಲಿ, ತಾನು ಅಲ್ಲಿಗೆ ಧಾವಿಸಬೇಕು ಅನ್ನೋ ಒಂದು ಮಾನಸಿಕತೆ ಅಲ್ಲಿ ಇರುತ್ತೆ. ಸಮಾಜಕ್ಕೋಸ್ಕರ ಕೆಲಸ ಮಾಡಬೇಕು. ಹಾಗಾಗಿ ಸುತ್ತಮುತ್ತಲು ಪ್ರಕೃತಿಗಳ ವಿಕೋಪಗಳಾದಾಗ, ಪ್ರವಾಹ, ಭೂಕಂಪ, ನೆರೆ ಮುಂತಾದ ಸಂದರ್ಭದಲ್ಲಿ ತನ್ನ ಎಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು, ತನ್ನ ಉದ್ಯೋಗ, ತನ್ನ ಅಂಗಡಿ, ತನ್ನ ಮನೆ ಎಲ್ಲವನ್ನು ಕೂಡ ಸ್ವಲ್ಪ ಪಕ್ಕಕ್ಕಿಟ್ಟು, ಸಮಾಜಕ್ಕೋಸ್ಕರ ನನ್ನ ಅವಶ್ಯಕತೆ ಇದೆ, ನನ್ನ ಸೇವೆಯ ಅವಶ್ಯಕತೆ ಇದೆ, ನಾನೊಂದು 2-3 ದಿನ ಇದಕ್ಕೋಸ್ಕರ ಬಿಡುವು ಮಾಡಿಕೊಂಡು ಕೆಲಸ ಮಾಡಬೇಕು. ಅವರಿಗೆ ಯಾವುದೇ ರೀತಿಯ ಫೆಸಿಲಿಟಿಗಳು ಸಿಗಲ್ಲ, ಅವರಿಗೆ ಆಹಾರನೂ ಸಿಗಲ್ಲ. ಆ ರೀತಿಯಲ್ಲಿ ಅವರು ಯೋಚನೆ ಮಾಡಿ ಅವರು ಕೆಲಸ ಮಾಡ್ತಾರೆ. ಅಂದರೆ ಸಮಾಜಕ್ಕೋಸ್ಕರ ಕೆಲಸ ಮಾಡುವಂಥದ್ದು. ಇದು ಒಬ್ಬನೇ ಅಲ್ಲ, ಒಂದು ತಂಡವಾಗಿ ಮಾಡ್ತಾರೆ. ಅದು ವಿಶೇಷ. ಒಂದು ತಂಡವಾಗಿ ಅದಕ್ಕೊಂದು ಪಕ್ಕ ಪ್ಲಾನ್ ಮಾಡಿ ಯೋಜನೆ ಮಾಡಿಕೊಂಡು ಯಾರು ಯಾವ ಕೆಲಸವನ್ನು ಮಾಡಬೇಕು, ಇನ್ನೊಂದು ಕೆಲಸವನ್ನು ಯಾರು ಮಾಡಬೇಕು, ಹೀಗೆ ಆಸ್ ಎ ಟೀಮ್ ವರ್ಕ್ ಅವರು ಮಾಡುವ ಕಾರಣಕ್ಕೋಸ್ಕರ ಅನೇಕ ಸಂದರ್ಭಗಳಲ್ಲಿ ಸಮಾಜಕ್ಕೆ, ಪೊಲೀಸ್ ಇಲಾಖೆಗೆ ಮತ್ತು ಸರ್ಕಾರದ ವ್ಯವಸ್ಥೆಗಳಿಗೆ ಅನುಕೂಲವಾಗಿ ಸಂಘದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ರೈಲ್ವೆ ದುರ್ಘಟನೆ ನಡೆದಂಥ ಸಂದರ್ಭದಲ್ಲಿ ಇರ್ಬೋದು, ದೊಡ್ಡ ಪ್ರಮಾಣದ ವರ್ಕ್ ಫೋರ್ಸ್ ಬೇಕಾಗತ್ತೆ. ಸಾಂತ್ವನ ಹೇಳಲಿಕ್ಕೆ, ಆಹಾರದ ದೃಷ್ಟಿಯಿಂದ, ರಿಲೇಟಿವ್ಗಳು ಬಂದಾಗ ಅವರನ್ನು ಸ್ವೀಕಾರ ಮಾಡಿ ಅವರಿಗೆ ಯೋಗ್ಯ ರೀತಿಯಲ್ಲಿ ಅವರನ್ನು ರಿಸೀವ್ ಮಾಡ್ಕೊಳ್ಳಿಕ್ಕೆ, ಆಸ್ಪತ್ರೆಗಳಲ್ಲಿ ವ್ಯವಸ್ಥೆಗಳು, ದೊಡ್ಡ ಸಂದರ್ಭದಲ್ಲಿ ಅಥವಾ ದೊಡ್ಡ ಲೆಕ್ಕದಲ್ಲಿ ಬ್ಲಡ್ ಬೇಕಾಗುತ್ತೆ, ರಕ್ತದಾನದ ಅವಶ್ಯಕತೆ ಇರುತ್ತೆ. ಆ ಸಂದರ್ಭದಲ್ಲಿ ಅವ್ರನ್ನವರೇ ರಕ್ತ ಕೊಡಬೇಕು. ರಕ್ತ ಇನ್ನೆಲ್ಲಿಂದಲೂ ಬರಲ್ಲ. ದುಡ್ಡು ಕೊಡ್ಬೋದು, ಆಹಾರಗಳು ಕೊಡ್ಬೋದು, ರಕ್ತದಾನ ಸೇರ್ಕೊಂಡ ಹಾಗೆ ಅನೇಕ ಸಂದರ್ಭಗಳು ಬರುತ್ತೆ. ಕೋವಿಡ್ ಸಂದರ್ಭದಲ್ಲೂ ಕೂಡ ಅನೇಕ ಶವಗಳು ಅನಾಥವಾಗಿ ಇನ್ನೇನು ಆ ಶವಗಳಿಗೆ ಅಗ್ನಿಸ್ಪರ್ಶ ಮಾಡ್ಲಿಕ್ಕೆ ಕೂಡ ಬಂಧುಗಳು ಸಿಗಲಿಲ್ಲ, ಅವರು ಇಲ್ಲ ಅನ್ನೋ ಸಂದರ್ಭದಲ್ಲೂ ಕೂಡ ಸಂಘದ ಸ್ವಯಂ ಸೇವಕರೇ ಆ ಶವಗಳನ್ನ ತಮ್ಮ ಮನೆಯ ಬಂಧುಗಳ ರೀತಿಯಲ್ಲಿ ಅದನ್ನ ಶವ ಸಂಸ್ಕಾರ ಮಾಡಿ ಗೌರವ ಕೊಟ್ಟದ್ದು ಕೂಡ ನಾವು ನೋಡ್ತೀವಿ. ಹೀಗೆ ರಕ್ತಕ್ಕೆ ರಕ್ತ ಕೊಡುವಂಥದ್ದು, ಹೆಗಲು ಕೊಡುವಂಥದ್ದು, ನೋವುಗಳಿಗೆ ಸ್ಪಂದನೆ ಕೊಡುವಂಥದ್ದು, ಈ ಭಾವನೆ ಏನಿದೆ ಇದನ್ನ ಸೇವಾ ಭಾವ ಅಂತ ನಾವು ಕರಿತೀವಿ. ಸಂಘದ ಶಾಖೆಗಳಲ್ಲಿ ಈ ಸೇವಾ ಭಾವದ ಬಗ್ಗೆ ಸದಾ ನಾವು ಹೇಳ್ತೀವಿ. ಹಾಗಾಗಿ ಅಗತ್ಯ ಬಿದ್ದಾಗ ಯಾವುದೇ ಸಂದರ್ಭದಲ್ಲೂ ಕೂಡ ಸಮಾಜಮುಖಿಯಾಗಿ ಒಬ್ಬ ಕಾರ್ಯಕರ್ತ ಕೆಲಸ ಮಾಡಲಿಕ್ಕೆ ಸದಾ ಸೇವಾ ತತ್ಪರನಾಗಿರ್ತಾರೆ.